ಒನ್ ಆಫ್ ದ ಕ್ರೇಜಿಯಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಆರ್ ಸಿ ಬಿದು ಮಾತ್ರ. ಆರ್ ಸಿ ಬಿನ ತಡಿಲಿಕ್ಕಂತೂ ಆಗಲ್ಲ. ನಾ ಹೇಳಿದ್ದೆ ಯು ಪಿ ವಾರಿಯರ್ಸ್ ಮೇಲೆ 100% ಧೂಳು ಎಬ್ಬಿಸ್ತಾರೆ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಅಂತ. ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತದ್ದು ಯು ಪಿ ಮೇಲೆ. ಏನು ಕ್ರೇಜಿ ಪರ್ಫಾರ್ಮೆನ್ಸ್ ಗೈಸ್. ನಾ ಈ ರೀತಿ ಎಕ್ಸ್ಪೆಕ್ಟೇ ಮಾಡ್ಲಿ. ಎಸ್ ಯು ಪಿ ಬಾರಿ ಸಿಕ್ಕಾಪಟ್ಟೆ ಲೋಯೆಸ್ಟ್ ಟೀಮ್ ಅಂಡ್ ಒನ್ ಆಫ್ ದ ಕಾನ್ಫಿಡೆನ್ಸ್ ಇಲ್ಲದೆ ಇರುವಂತ ಟೀಮ್ ಯು ಪಿ ವಾರಿಯರ್ಸ್. ಹೌದು, ಅದು ಕೂಡ ನನ್ನ ಪ್ರಕಾರ ಏನಾದ್ರು ಸ್ವಲ್ಪ ಟಫ್ ಆದ್ರು ಕೊಡ್ತಾರೆ ಅಂತ ಅನಿಸ್ತಾ ಇತ್ತು. ಒಟ್ನಲ್ಲಿ ಯು ಪಿ ವಾರಿಯರ್ಸ್ ಅಂಡ್ ಆರ್ ಸಿ ಬಿಯ ಪೋಸ್ಟ್ ಮ್ಯಾಚ್ ಅನಲಿಸಿಸ್ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಏನು ಕ್ರೇಜಿಯಸ್ಟ್ ಮ್ಯಾಚ್ ನಮ್ಮ ಆರ್ ಸಿ ಬಿ ಆಟ ಆಡಿರುವಂತದ್ದು. ಫಸ್ಟ್ ಬೌಲಿಂಗ್ ಕಡೆ ಬರೋದಾದ್ರೆ ಪ್ಲೇಯಿಂಗ್ ಲೆವೆನ್ ಒಂದ್ ಚೇಂಜ್. ಗೌತಮಿ ನಾಯಕ್ ಅವರ ಜಾಗದ ಪೂಜಾ ವಸ್ತೆಕರ್ ಅವ್ರು ಬಂದಿದ್ದು. ಮತ್ತೇನು ಕೂಡ ಚೇಂಜಸ್ ಮಾಡದೆ ನಮ್ಮ ಆರ್ ಸಿ ಬಿ ಹೋಗಿತ್ತು. ನಾ ಪ್ರೇಮ್ ರಾವತ್ ಏನಾದ್ರು ಸ್ಪಿನ್ನಿಂಗ್ ರೋಲ್ ಅಡಿಷನಲ್ ಸ್ಪಿನ್ನರ್ ಹಾಕೊಂಡು ಬರ್ತಾರೇನೋ ಅನ್ಕೊಂಡಿದ್ದ, ಆದ್ರೂ ಕೂಡ ಅವರು ಬರ್ಲಿಲ್ಲ. ನಮ್ಮ ಆರ್ ಸಿ ಬಿ ಸೇಮ್ ಪ್ಲೇಯಿಂಗ್ ಗೌತಮಿ ನಾಯಕ್ ಅವ್ರನ್ನ ಚೇಂಜ್ ಮಾಡ್ಕೊಂಡು ಹೋಗಿರೋದು ಅಷ್ಟೇ ಬಿಟ್ರೆ ಅವ್ರು ಯಾರೋ ಅವಶ್ಯಕತೆನೇ ಇರ್ಲಿಲ್ಲ. ಬೌಲಿಂಗ್ ಅಲ್ಲಿ ಎಸ್ಪೆಷಲಿ ಒನ್ ಆಫ್ ದ ಕ್ರೇಜೆಸ್ಟ್ ಬೌಲಿಂಗ್ ನ ಹಾಕಿರೋದು ನಮ್ಮ ಆರ್ ಸಿ ಬಿ. ಯಾಕಪ್ಪ ಅಂತ ಕೇಳೋದಾದ್ರೆ, ಎಸ್ ಲೋರ್ನಾ ಬೆಲ್ ಅವರು ಅಂತೂ ಅವ್ರು ಕಾಯಂ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ಒನ್ ಆಫ್ ದ ಬೆಸ್ಟ್ ಸ್ಪೆಲ್ಸ್ ನ ವಿಕೆಟ್ಸ್ ಅಂಡ್ ಎಕಾನಮಿಕಲ್ ರೇಟ್ ಎಲ್ಲವನ್ನು ಸ್ವಿಂಗ್ ಇನ್ ಸ್ವಿಂಗ್ ಎಲ್ಲವನ್ನು ಹಾಕುವಂತ ಕೇಪಬಿಲಿಟಿ ಅವರಲ್ಲಿ ಇರುವಂತ ಒಂದಾಯ್ತು. ಅಂಡ್ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಸಪೋರ್ಟ್ ನ ಕೊಟ್ಟಿರುವಂತದ್ದು ಇಲ್ಲಿ ಗ್ರಾಸ್ ಹ್ಯಾರಿಸ್ ಅವರು 2 ವಿಕೆಟ್ ನ ಹಾಕಿರುವಂತ ಸ್ಪಿನ್ನಿಂಗ್ ರೋಲ್ ಅಲ್ಲಿ. ಅದು ಕೂಡ 95ಕ್ಕೆ 2 ವಿಕೆಟ್ ಆದಾಗ ಅವ್ರದ್ದು ಆ ರೀತಿ ಇರುವಂತದ್ದು 148ಕ್ಕೆ ಅವ್ರು 8 ವಿಕೆಟ್ ಕಳ್ಕೊಂಡಿರೋದು ಯು ಪಿ ವಾರಿಯರ್ಸ್. ದೀಪ್ತಿ ಶರ್ಮಾ, ಮೆಗ್ಲೆನಿಂಗ್ ಒನ್ ಆಫ್ ದ ಬೆಸ್ಟ್ ಆಟ ಕ್ಯಾಪ್ಟನ್ ಇಬ್ರು ಕೂಡ. ಅದರ ನಂತರ ಥಕ್ ಬಿದ್ದೋಗಿರುವಂತದ್ದು ಇಲ್ಲಿ ಯು ಪಿ ವಾರಿಯರ್ಸ್. ಆ ರೀತಿ ಒನ್ ಆಫ್ ದ ಕ್ರೇಜಿಯಸ್ಟ್ ನಮ್ಮ ಆರ್ ಸಿ ಬಿ ಬೌಲಿಂಗ್ ಹಾಕಿರೋ ಗ್ರಾಸ್ ಹ್ಯಾರಿಸ್ ಅವರು 2 ವಿಕೆಟ್. ಇಲ್ಲಿ ನೆಡಲ್ ಡಿ ಕ್ಲರ್ಕ್ ಅವ್ರಿಗೆ ಯಾವ ರೀತಿ ಒನ್ ಆಫ್ ದ ಬೆಸ್ಟ್ ಕ್ಯಾಚಸ್. ಆ ರೀತಿ ನೆಡಲ್ ಡಿ ಕ್ಲರ್ಕ್ ಅವರು 4 ವಿಕೆಟ್ಸ್ ನ ಹಾಕಿರುವಂತದ್ದು. ಅದು ಕೂಡ 7-6 ಎಕಾನಮಿ. ಅರುಂಧತಿ ರೆಡ್ಡಿ ಅವ್ರದ್ದು ಒಂದು 14 ರನ್ ಬಂದಿರೋದು ಫಸ್ಟ್ ಓವರ್ ಅಲ್ಲಿ ನಮ್ಮ ಪ್ರಕಾರ. ಮತ್ತೆ ಎಲ್ಲದೂ ಕ್ರೇಜಿಯಸ್ಟ್ ಸ್ಪೆಲ್ಸ್ ನ ಹಾಕಿರುವಂತ ನಮ್ಮ ಆರ್ ಸಿ ಬಿ. ಸ್ಪಿನ್ನಿಂಗ್ ರೋಲ್ಸ್ ಅಲ್ಲೂ ಕೂಡ ಗ್ರಾಸ್ ಹ್ಯಾರಿಸ್ ತಾನು ಕೂಡ ವಿಕೆಟ್ಸ್ ಹಾಕುವಂತ ಕೇಪಬಿಲಿಟಿ ಇದೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿರುವಂತದ್ದು. ಅದಕ್ಕಾಗಿ ಇಲ್ಲಿ ಪ್ರೇಮ್ ರಾವತ್ ಅವರು ಬರ್ದೇ ಇರುವಂತ, ಶ್ರೇಯಾಂಕ ಪಾಟೀಲ್ ಅವರು ಎಲ್ಲರೂ ಕೂಡ ಒನ್ ಆಫ್ ದ ಬೆಸ್ಟ್ ಸ್ಪೆಲ್ ನ ಹಾಕಿರುವಂತದ್ದು. ಇದ್ರ ಮೂಲಕ 143 ರನ್ಗೆ 8 ವಿಕೆಟ್ ಆಯ್ತು. ಮೆಗ್ಲೆನಿಂಗ್ ಅಂಡ್ ದೀಪ್ ಶರ್ಮಾ ಓಪನಿಂಗ್ ಬಂದದ್ದು. ಒನ್ ಆಫ್ ದ ಬೆಸ್ಟ್ ಆಟ ಆಡಿದ್ರು. 140 ಗಡಿ ದಾಟ್ಸಕ್ ಆಯ್ತು ಅವ್ರ ಹತ್ರ. ಇದ್ರ ನಂತರ ಇದು ಚೇಸಿಂಗ್ ಮಾಡ್ಬೇಕಲ್ಲ ನಮ್ಮ ಆರ್ ಸಿ ಬಿ. ಚೇಸಿಂಗ್ ಅದು ಎಷ್ಟೇ ಚೇಸಿಂಗ್ ಅಲ್ಲಿ ನಮ್ಮ ಆರ್ ಸಿ ಬಿ 144 ರನ್ ಹೊಡೆದ್ರೆ ಸಾಕು. ಅದು ಲಾಸ್ಟ್ ಬಾಲ್ ತನಕ ಬೇಕಾದ್ರೆ ಹೋಗ್ಲಿ, ನಮ್ಮ ಆರ್ ಸಿ ಬಿ ಈ ಮ್ಯಾಚ್ ವಿನ್ ಆಗ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಕ್ವಾಲಿಫೈ ಆಗ್ಬೇಕು ಅಂತ ಹೇಳಿದ್ರೆ ವಿನ್ ಆಗ್ಲೇಬೇಕಾಯ್ತು ನಮ್ಮ ಆರ್ ಸಿ ಬಿಗೆ. ಇದೊಂದು ಆಪ್ಷನ್ ಬಿಟ್ರೆ ಮತ್ತೆ ಏನು ಆಪ್ಷನ್ ಇರ್ಲಿಲ್ಲ ಆಯ್ತು ನಮ್ಮ ಆರ್ ಸಿ ಬಿ. ಅದಕ್ಕಾಗಿ ಇಲ್ಲಿ ಸ್ಟಾರ್ಟ್ ನ ಕೊಟ್ಟಿರುವಂತದ್ದು ಯಾವ ರೀತಿ ಗ್ರಾಸ್ ಹ್ಯಾರಿಸ್ 105 ರನ್ಸ್, ಒನ್ ಆಫ್ ದ ಕ್ರೇಜಿಯಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್, 100+ ರನ್ಸ್ ಪಾರ್ಟ್ನರ್ಶಿಪ್ ಮಾಡಿರುವಂತದ್ದು. ಗ್ರಾಸ್ ಹ್ಯಾರಿಸ್ ಅಂಡ್ ಸ್ಮೃತಿ ಮಂದನ್ ಅವರು ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಆಟ ಆಡಿರುವಂತದ್ದು ಎವರ್ ಸೀನ್ ನಮ್ಮ ಆರ್ ಸಿ ಬಿ. ಆ ರೀತಿ ಗ್ರಾಸ್ ಹ್ಯಾರಿಸ್ 75 ರನ್ಸ್ ಅದ್ರ ಮೂಲಕ ಔಟ್ ಆದ್ರು ಗ್ರಾಸ್ ಹ್ಯಾರಿಸ್ ಅವರು. ಅದರ ನಂತರ ಸ್ಮೃತಿ ಮಂದನ್ ಅವರು ಅಂಡ್ ಗ್ರೋನಿಮ್ ವಾಲ್ ಅವರು ಒನ್ ಆಫ್ ದ ಬೆಸ್ಟ್ ಪಾರ್ಟ್ನರ್ಶಿಪ್ ನ ಮಾಡ್ರು. ಅಲ್ಲಿ ಗ್ರೋನೆವಾಲ್ ಅವರು ಔಟ್. ಅದು ಕೊನೆಯಲ್ಲೇನೋ ನನ್ನ ಪ್ರಕಾರ ಏನ್ ಹಿಟ್ಟಿಂಗ್ ಎಬಿಲಿಟಿ ಗುರು. ಒನ್ ಆಫ್ ದ ಕ್ರೇಜಿಯಸ್ಟ್ ಹಿಟ್ಟಿಂಗ್ ಎಬಿಲಿಟಿ ಅಂತಾನೆ ಹೇಳ್ಬೋದಾಗಿದೆ ಗ್ರಾಸ್ ಹ್ಯಾರಿಸ್ ಅವ್ರದ್ದು. ಟಚ್ ಮಾಡೋದೆಲ್ಲ ವೆರಿ ಫಸ್ಟ್ ಬಾಲ್ ಇಂದಾನೆ ಅವ್ರ ಹಿಟ್ಟಿಂಗ್ ನ ಬೌಂಡ್ರೀಸ್ ನ ಸಿಕ್ಸಸ್ ನ ಸುಡಿಸ್ತಾ ಇದ್ರು ಇಲ್ಲಿ ಗ್ರಾಸ್ ಹ್ಯಾರಿಸ್ ಅವರು. ಅದಕ್ಕೆ 75 ರನ್ಸ್ ಹೋದ್ರು 200+ ಸ್ಟ್ರೈಕ್ ರೇಟ್ ಅಲ್ಲಿ. ಅಂಡ್ ಈ ಕಡೆ ಕಾಮ್ನೆಸ್ ಹಾಕೊಂಡು ಸ್ಮೃತಿ ಮಂದನ್ ಅವರು ಕೊನೆಯಲ್ಲಿ ಡೌನ್ ದ ಪಿಚ್ ಎಲ್ಲ ಬಂದ್ಕೊಂಡು ಒಂದೊಂದು ಶಾರ್ಟ್ಸ್ ನ ಒನ್ ಆಫ್ ದ ಕ್ರೇಜಿಯಸ್ಟ್ ಹೊಡೆದಿರುವಂತದ್ದು. ಅದಕ್ಕೆ ಗ್ರಾಸ್ ಹ್ಯಾರಿಸ್ ಅಂಡ್ ಸ್ಮೃತಿ ಮಂದನ್ ಇಬ್ರು ಕೂಡ ಒನ್ ಆಫ್ ದ ಬೆಸ್ಟ್ ಆಟ ಆಡಿರುವಂತದ್ದೇ ಹೇಳ್ಬೋದಾಗಿದೆ ಈ ಸೀಸನ್ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ. ಅಂಡ್ ಅಲ್ಲಿ ಗ್ರೋನೆವಾಲ್ ಅಂಡ್ ರಿಚಾ ಘೋಷ್ ಅವರು ಕೊನೆಯಲ್ಲಿ ಬಂದಿರುವಂತದ್ದು. ನೆಡಲ್ ಡಿ ಕ್ಲರ್ಕ್ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಸ್ಪೆಲ್ ನ ಹಾಕಿರುವಂತದ್ದು. ಇದ್ರ ಮೂಲಕ ನಮ್ಮ ಆರ್ ಸಿ ಬಿಗೆ ಆಲ್ರೌಂಡರ್ಸ್ ಗಳಿಗೆ ಎಷ್ಟು ಪ್ರಾಮುಖ್ಯತೆ ಇರುವಂತದ್ದು ಅದ್ರದ್ದು ಕೂಡ ಇಲ್ಲಿ ಕಾಣಿಸಬಹುದಾಗತ್ತೆ. ನನ್ನ ಪ್ರಕಾರ ನಮ್ಮ ಆರ್ ಸಿ ಬಿ ಒನ್ ಆಫ್ ದ ಬೆಸ್ಟ್ ಆಟ ಆಡ್ಕೊಂಡು ಇವಾಗ 2026 WPL ನ ಫೈನಲ್ ಪಟ್ಟಕ್ಕೆ ಇರೋದಂತಾನೆ ಹೇಳ್ಬೋದಾಗಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ನಿಮ್ಗೇನ್ ಅನ್ಸುತ್ತೆ ನಮ್ಮ ಆರ್ ಸಿ ಬಿ ಒನ್ ಆಫ್ ದ ಕ್ರೇಜಿಯಸ್ಟ್ ಪರ್ಫಾರ್ಮೆನ್ಸ್ ಎವರ್ ಸೀನ್ ನಮ್ಮ ಆರ್ ಸಿ ಬಿದು. ಇದ್ರ ಮೂಲಕ IPL 2026 ನ ಫೈನಲ್ ಆಯ್ತು. ಅದೇ ರೀತಿಯಾಗಿ ಆರ್ ಸಿ ಬಿ ಜೊತೆ ಯಾರು ಆಟ ಆಡ್ತಾರೆ, ನನ್ನ ಪ್ರಕಾರ ಜಿಜೆ ಆಟ ಆಡುತ್ತೆ ಅಂತ ಅನ್ನಿಸ್ತಾರೆ. ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ ಯು ಪಿ ವಾರಿಯರ್ಸ್ ನ ಪೋಸ್ಟ್ ಮ್ಯಾಚ್ ಅನಲಿಸಿಸ್ ಆಯ್ತು. ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಹೆಚ್ಚಿನ IPL ಅಂಡ್ ಕ್ರಿಕೆಟ್ ಇನ್ಫಾರ್ಮೇಶನ್ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.